ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆಫ್ಟರ್ ಲಾಂಗ್ ಡೇಸ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ದಿನಗಳೇ ಆಗೋಗಿತ್ತು. ಅಂದರೆ ನನಗೂ ವರ್ಕ್ ಇರ್ತಿತ್ತು, ಇವೆಂಟ್ಸ್ ಇರ್ತಿತ್ತು. ಈ ಬ್ಯುಸಿ ಶೆಡ್ಯೂಲ್ಸಲ್ಲಿ ನನಗೆ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಕಾಲೇಜ್ಗೂ ಹೋಗಬೇಕು, ಸೊ ಎಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ಲ. ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ. ಆ್ಯಂಡ್ ನಾನು ಕಂಟಿನ್ಯೂಸ್ ಆಗಿ ನನ್ನ ಮಿನಿ ವ್ಲಾಗ್ಸ್ ಕೂಡ ಮಾಡೋದಕ್ಕಾಗ್ತಾಯಿಲ್ಲ. ತುಂಬ ಬ್ಯುಸಿ ಇರ್ತೀನಿ, ಅಂದರೆ ಟೈಮ್ ಸಿಗೋದಿಲ್ಲ. ಕಾಲೇಜು, ವರ್ಕು ಇದೇ ಥರ ಟೈಮ್ ಆಗೋಗುತ್ತೆ, ಟೈಮ್ ಸಿಗೋದಿಲ್ಲ. ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಬಟ್ ಇವತ್ತು ಮನೆಗೆಲ್ಲ ರಿಲೇಟಿವ್ಸ್ ಬಂದಿದ್ದರು, ಸೊ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಸೊ ಆದರೆ ಎಲ್ಲನೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿಕೊಡ್ತೀನಿ. ಇವಾಗೆಲ್ಲ ಊಟ ಮಾಡ್ತಾಯಿದ್ದಾರೆ, ಬನ್ನಿ ತೋರಿಸ್ತೀನಿ. ಆದ್ರೆ ಚಟ್ನಿ ಪುಡಿಗೆ ಚೆನ್ನಾಗಿರ್ತಂತೆ ಚಟ್ನಿ. ಸೊ ಇವತ್ತು ನಮ್ಮಮ್ಮ ನಾನ್ ವೆಜ್ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಸೊ ಇವತ್ತು ನಮ್ಮಮ್ಮ ನಾನ್ ವೆಜ್ಜಲ್ಲಿ ಫಸ್ಟು ಚಿಕನ್ ಮಾಡಿದ್ದಾರೆ. ಸೊ ನಾನು ತಿನ್ನೋದು ಅದು ಒಂದೇ, ಚಿಕನ್ ಒಂದೇ ನಾನು ತಿನ್ನೋದು. ಅದ್ರ ಜೊತೆಗೆ ಮಟನ್ ಕೂಡ ಮಾಡಿದ್ದಾರೆ. ನಾನು ಮಟನ್ ತಿನ್ನಲ್ಲ, ನಂಗೆ ಅದೇನೋ ಗೊತ್ತಿಲ್ಲ, ನನಗೆ ಮಟನ್ ಸೆಟ್ ಆಗೋದಿಲ್ಲ. ಅದು ಮೇಲೆ ಸಾಂಬಾರು ಮಾತ್ರ ಕಾಣಿಸ್ತಿದೆ. ಅದು ಬಿಟ್ಟು ಚಪಾತಿ ಮಾಡಿದ್ದಾರೆ. ಅಲ್ಲಿಟ್ಟಿರೋ ಚಪಾತಿ ನೋಡ್ಬೇಡಿ, ಅದು ಯಾವುದೋ ಒಂದು ಸೀದೋಗಿರೋದು ಇಟ್ಬಿಟ್ಟವ್ರೆ. ಚೆನ್ನಾಗಿ ಮಾಡಿರೋದು ಎಲ್ಲಿಟ್ಟವ್ರು ಗೊತ್ತಿಲ್ಲ. ಇಲ್ಲೇ ಒಂದಿದೆ ನೋಡಿ. ಇಷ್ಟೇ, ಇವತ್ತಿಷ್ಟೇ ಮಾಡಿರೋದು. ಬಾಯ್ 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 ಬಾಯ್. ಈಗ ರಿಲೇಟಿವ್ಸ್ ಎಲ್ಲ ಹೋಗಿದ್ದಾರೆ. ಆ್ಯಂಡ್ ನನಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಏನೋ ಬಂದ್ಬಿಟ್ಟೆ. ನನಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಅಂದರೆ ನನ್ನ ಒಬ್ಬರು ಸ್ಪೆಷಲ್ ಪರ್ಸನ್ ಬರ್ಡೇ ಇದೆ. ಅವ್ರಿಗೆ ಬಟ್ಟೆ ತೊಗೋಬೇಕಾಗಿತ್ತು, ಹಾಗೆ ಗಿಫ್ಟ್ ತೊಗೋಬೇಕಾಗಿತ್ತು. ಅವ್ರು ಯಾರು ಅಂತ ತೋರ್ಸೋಕ್ಕಾಗಲ್ಲ, ಬಿಕಾಸ್ ಅವರು ಕ್ಯಾಮ್ರಾ ಫ್ರೆಂಡ್ಲಿ ಅಲ್ಲ. ಹಾಗಾಗಿ ತೋರ್ಸೋಕ್ಕಾಗಲ್ಲ. ಗೊತ್ತಿಲ್ಲ, ಅದೊಂದು ಟೈಮ್ ಬಂದಾಗ ತೋರಿಸಿದ್ರು ತೋರಿಸ್ತೀನಿ, ಹೇಳೋಕ್ಕಾಗಲ್ಲ. ಅದು ತೋರಿಸೋವಂಥ ಟೈಮ್ ಬಂದಾಗ ಖಂಡಿತವಾಗ್ಲೂ ಅವ್ರನ್ನ ತೋರಿಸ್ತೀನಿ ನಾನು. ಅಲ್ಲಿವರೆಗೂ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ. ಯಾರು ಇರ್ಬೋದು ಅಂತ ಗೆಸ್ ಮಾಡ್ತಾಯಿರಿ. ಇನ್ ಕೇಸ್ ಗೊತ್ತಿರೋರಿದ್ದರೆ ಪ್ಲೀಸ್ ಕಮೆಂಟಲ್ಲಿ ದಯವಿಟ್ಟು ಹಾಕ್ಬಿಡಿ. ಯಾರು ಅಂತ ಗೊತ್ತಾದರೂ ಕಮೆಂಟಲ್ಲಿ ಮಾತ್ರ ಹಾಕ್ಬಿಡಿ. ಓಕೆ, ಬನ್ನಿ. ಇವಾಗ ನನ್ನ ಜೊತೆ ನನ್ನ ತಮ್ಮ ವೇಣು ಕೂಡ ಬರ್ತಾಯಿದ್ದಾನೆ. ಹಂಗೆ ಹೋಗಿ ಅವರಿಗೆ ಬಟ್ಟೆ ತೊಗೊಂಡು, ಅಂದರೆ ಅವ್ರು ಅಲ್ಲಿಗೆ ಬರ್ತಾರೆ, ಬಟ್ ಅವರಿದ್ದಾಗ ನಾನು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇನ್ ಕೇಸ್ ಬೈ ಮಿಸ್ ಆಗೂ ತೋರಿಸ್ಬಿಟ್ರೆ ಯಾಕೆ ಬೇಕು, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಇವಾಗ ನನ್ನ ಜೊತೆ ನನ್ನ ತಮ್ಮ ಕೂಡ ಬರ್ತಾನೆ. ಇಬ್ಬರು ಹೋಗಿ ಬಟ್ಟೆ ತೊಗೊಂಡು ಮತ್ತು ಅವ್ರಿಗೆ ಗಿಫ್ಟ್ ತೊಗೊಂಡು ಬರ್ತೀವಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸೊ ಫೈನಲಿ ಬಟ್ಟೆ ತೊಗೊಂಡಿದ್ದಾಯಿತು. ಆ್ಯಂಡ್ ಇವಾಗ ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಸುಸ್ತಾಗಿದೆ, ನಾನೀಗ ರೆಸ್ಟ್ ಮಾಡಬೇಕು. ಬೆಳಗ್ಗೆಯಿಂದ ರೆಕಾರ್ಡ್ ಬರೆದು ರಿಲೇಟಿವ್ಸ್ ಬಂದಿದ್ದರು, ಅಲ್ಲಿ ಅವ್ರ ಜೊತೆ ಮಾತಾಡಿ ಹೊರಗಡೆ ಹೋಗಿ ಬಂದು ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಸೊ ಈಗ ರೆಸ್ಟ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರನೇ ರೆಸ್ಟ್ ಮಾಡಬೇಕಂತ ಹೇಳ್ತು. ಈ ವಿಡಿಯೋ ಹಂಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೊಂದೇನು ಗೊತ್ತಾ, ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ದಯವಿಟ್ಟು ಕಮೆಂಟ್ ಮಾಡಿ ಪ್ಲೀಸ್. ನನಗೆ ಕಂಟೆಂಟ್ ಸಿಗ್ತಾಯಿಲ್ಲ, ನಾನು ಯೂಟ್ಯೂಬ್ಗೆ ಹೊಸಬ್ಳಾಗಿರೋದ್ರಿಂದ ಹಾಗೆ ಕಂಟೆಂಟ್ ಸಿಗ್ತಾಯಿಲ್ಲ. ಯಾವ ಥರನಾದರೂ ಚಾಲೆಂಜಿಂಗ್ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋರು ಯಾರ ಜೊತೆನಾದರೂ ವಿಡಿಯೋ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ, ನಾನು ಟ್ರೈ ಮಾಡ್ತೀನಿ ಆ ಥರನೇ ಮಾಡೋದಕ್ಕೆ. ನಿಮಗೆ ಇಷ್ಟ ಆಗೋ ಥರ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಹೊರಗಡೆ ವಿಡಿಯೋ ಮಾಡೋಕ್ಕೆ ಇನ್ನೂ ಸ್ವಲ್ಪ ಅದೊಂಥರ ಶೈನೆಸ್ ಹಂಗೆ ಇದೆ. ಟೈಮ್ ಬೇಕು ಸ್ವಲ್ಪ ಇನ್ನೂ ಅಡ್ಜಸ್ಟ್ ಆಗೋದಕ್ಕೆ. ಸೊ ಹಿಂಗೆ ವಿಡಿಯೋ ಮಾಡ್ತಾ ಮಾಡ್ತಾ ಎಲ್ಲ ಅಭ್ಯಾಸ ಆಗೋಗುತ್ತೆ. ಸೊ ನೀವು ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಓಕೆ, ಬಾಯ್, ಲವ್ ಯು ಆಲ್.